ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಯನಮ್ಮ. ನಾನು ವಿಡಿಯೋದಲ್ಲಿ ಕಾಣದೇ ಇದ್ದರೆ ನಾನು ಚಿಂತು ಸುಳ್ಯನಮ್ಮ ಅಂತ ಹೇಳುದು, ಇಲ್ಲದಿದ್ದರೆ ಡೈರೆಕ್ಟ್ ಆಗಿ ಮಾತಾಡೋದು. ಯಾಕೆಂತ ಹೇಳಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಚಿಂತು ಸುಳ್ಯನಮ್ಮ ಅಂತ ಹೇಳುದು. ಹೇಳಿದಾಗ ಈಗ ನಾವು ಎಲ್ಲಿ ಹೋಗ್ತಿರೋದು ಅಂತ ಹೇಳಿದರೆ, ನನ್ನ ಹಳೆಯ ಒಂದು ಪರಿಚಯದವಳು ಬೆಳಿಗ್ಗೆಯಿಂದ ಮೆಸೇಜ್ ಹಾಕ್ತಾ ಇದ್ದಾಳೆ. ಏನು ಅಂತ ಹೇಳಿದರೆ, ಇಲ್ಲೊಂದು 3-4 ನಾಯಿ ಮರಿಗಳು ಉಂಟಕ್ಕ, ಮಳೆಗೆ ಚಂಡಿಯಾಗಿಕೊಂಡುಂಟು, ನೋಡ್ಲಿಕ್ಕಾಗುದಿಲ್ಲ, ಒಂದು ಸಲ ಅದನ್ನು ಏನಾದರೂ ಮಾಡಿ ಅಂತೇಳಿ ಮೆಸೇಜ್ ಹಾಕ್ತಾ ಇದ್ದಾಳೆ. ಈಗ ನೀವು ಹೇಳ್ಬೋದು, ನಿಮಗೆ ಮೆಸೇಜ್ ಹಾಕೋ ಬದಲು ಅವಳಿಗೆ ಏನಾದ್ರೂ ಮಾಡ್ಬೋದಲ್ಲ ಅಂತ ಹೇಳಿಕೊಂಡು, ಅವರಿಗೆ ನಾಯಿಯನ್ನು ಮುಟ್ಟುವ ಹಾಗಿಲ್ಲ, ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಅವರಿಗೆ ನಾಯಿಯನ್ನು ಮುಟ್ಟುವ ಹಾಗಿಲ್ಲದ ಕಾರಣ ನನಗೆ ಮೆಸೇಜ್ ಹಾಕ್ತಾ ಇದ್ದಾಳೆ, ಏನಾದ್ರೂ ಮಾಡಿ. ಅದಲ್ಲದೆ ಈಗ ಒಂದು 2 ದಿವಸದಿಂದ ಜೋರು ಮಳೆ ಕೂಡ ಉಂಟು, ಮಳೆಗೆ ಫುಲ್ಲು ಚಂಡಿಯಾಗಿಕೊಂಡುಂಟು. ಆಚೀಚೆ ಮನೆಯವರೆಲ್ಲ ಹೊಡೆದದನ್ನು ಓಡಿಸ್ತಾ ಇದ್ದಾರೆ, ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಹಾಲಂತೂ ಇಡ್ತಿದ್ದೇವೆ, ಆದರೆ ಅದನ್ನು ಸೇವ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾದ ಕಾರಣ ಅದನ್ನು ಏನಾದ್ರೂ ಮಾಡಿ ಬದುಕಿಸಿ ಅಂತ ಹೇಳ್ಕೊಂಡು ಮೆಸೇಜ್ ಹಾಕ್ತಾ ಇದ್ದಾಳೆ. ನಾನು ಡ್ಯೂಟಿಯಲ್ಲಿ ಇದ್ದೆ, ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಯೋಚನೆ ಮಾಡಿದೆ, ನಾವು ಅದನ್ನು ತಕೊಂಡು ಏನು ಮಾಡೋದು, ನಾವಿರುದು ಈ ಬಾಡಿಗೆ ರೂಮಲ್ಲಿ, ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಯೋಚನೆ ಮಾಡಿಕೊಂಡಿದ್ದೆ. ಹಾಗೆ ಸಂಜೆ ಆಯಿತು, ಸಂಜೆ ಆಗುವಾಗ ವಾಪಸ್ ಕಾಲ್ ಮಾಡಿದ್ಲು, ಮೆಸೇಜ್ ಹಾಕ್ತಾ ಇದ್ದಾಳೆ. ಅದು ಮಳೆಗೆ ಚಂಡಿಯಾಗಿಕೊಂಡು ಇರೋದನ್ನೆಲ್ಲ ವಿಡಿಯೋ ಎಲ್ಲ ಕಳಿಸ್ತಿದ್ದಾಳೆ. ಮತ್ತೆ ನನಗೆ ಸ್ವಲ್ಪ ಮನಸ್ಸು ಕರಗುದು ಕೂಡ ಬೇಗ, ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಕೂಡ ನೋಡುವ ಬರ್ತೇನೆ ಅಂತೇಳಿ ಹೇಳಿದೆ. ಚಿಂತನ ಹತ್ರ ಹೇಳಿದೆ, ಹೋಗುವನ ಹೀಗೆ ಅಂತ ಹೇಳಿಕೊಂಡು. ಅವನಂತೂ ತುದಿ ಕಾಲಲ್ಲಿ ನಿಂತುಕೊಂಡು ಇರ್ತಾನೆ. ಆಯ್ತು ರೆಡಿ ಹೋಗುವ ಅಂತ ಹೇಳಿಕೊಂಡು, ಹಾಗೆ ನಾವು ಒಂದು ನೈಟ್ ಒಂದು 7 ಗಂಟೆ ಆಗುವಾಗ ಹೋದೆವು. ನಮ್ಮ ಮನೆಯಿಂದ ಅವರ ಮನೆಗೆ ಒಂದು 2-2.5 ಕಿಲೋಮೀಟರ್ ಉಂಟು. ಅಲ್ಲಿ ಹೋಗಿ ಒಂದು ಮರಿಯನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂದು ಹೋಯ್ತು ಮಾರೆ. 2-3 ದಿವಸದಿಂದ ಮಳೆ ಬೇರೆ ಜೋರು ಬರ್ತಾ ಇತ್ತು. ಆ ಮಳೆಗೆನೆ ಚಂಡಿಯಾಗಿಕೊಂಡು ನಡ್ಗಿಕೊಂಡು ಒಂದು ಮಣ್ಣಿನ ರಾಶಿಯಲ್ಲಿ ಮುದ್ದಾಗಿ ನಿಂತುಕೊಂಡಿತ್ತು. ಅವರು ಹಾಲು ತಂದು ಕೊಟ್ಟರು, ಅದು ಹಾಲು ಕುಡಿಯುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ, ಅಂದ್ರೆ ಮಳೆಗೆ ಚಂಡಿಯಾಗಿ ಫುಲ್ ಅದಕ್ಕೆ ನಡಗಿ ಮರಗಟ್ಟಿ ಹೋದಾಗೆ ಆಗಿತ್ತು. ಟೋಟಲ್ 5 ಮರಿ ಉಂಟು ಅಂತ ಹೇಳಿದ್ರು. ಹಾಗಾದ ಕಾರಣ ಇನ್ನಿದ್ದ ಮರಿಗಳು ಎಲ್ಲಿ ಉಂಟು ಅಂತೇಳಿ ಹಾಗೆ ಹುಡುಕಿಕೊಂಡು ಹೋದೆವು. ಹಾಗೆ ಹುಡುಕಿಕೊಂಡು ಹೋಗುವಾಗ ಇನ್ನೊಂದು ಮರಿಯ ಅವಸ್ಥೆ ಹೇಗೆ ಉಂಟು ನೋಡಿ. ಅದು ಕೂಡ ಮಳೆಗೆನೆ ಚಂಡಿ ಆಗಿಕೊಂಡು ಒಂದು ಆಗಿ ಒಂದು ಮಣ್ಣಿನ ರಾಶಿಯಲ್ಲಿ ಪಾಪ ಬಿದ್ದುಕೊಂಡು ಉಂಟು. ಎಂತ ಕಲ್ಲು ಹೃದಯದವರ ಮನಸ್ಸು ಕೂಡ ಉಂಟಲ್ಲ, ಇದನ್ನು ನೋಡುವಾಗ ಕರಗಿ ಹೋಗ್ತದೆ ಪಾಪ. ಅದು ಕೂಡ ಒಂದು ಜೀವ ಅಲ್ವಾ. ನಾವು ಹೋಗುವಾಗ ಗೋಣಿ ತೆಕೊಂಡು ಹೋಗಿದ್ದೆವು, ಗೋಣಿಯೊಳಗೆ ತುಂಬಿಸಿ ತೆಕೊಂಡು ಬಂದು ಏನಾದ್ರೂ ಮಾಡುವ ಅಂತ ಹೇಳಿಕೊಂಡು, ಹಾಗೆ 2 ಮರಿಯನ್ನು ತೆಕೊಂಡು ಬಂದು ಹಾಗೆ ಗೋಣಿಯ ಒಳಗೆ ತುಂಬಿಸಿದೆವು. ಗೋಣಿಯೊಳಗೆ ಹೋಗುವಾಗ ಅದಕ್ಕೊಂಥರ ಖುಷಿ ಆಯ್ತು ಕಾಣ್ತದೆ, ಮಳೆ ಏನಿಲ್ಲಲ್ಲ, ಬೇಗ ಒಳಗೊಳಗೆ ನುಗ್ಗಿ ಹೋಗ್ತಿತ್ತು. ಒಟ್ಟು 3 ಮರಿಗಳು ಸಿಕ್ಕಿತ್ತು, ಇನ್ನಿದ್ದ 2 ಮರಿಗಳು ಎಲ್ಲಿಂಟಪ್ಪ ಅಂತ ಹೇಳಿಕೊಂಡು ಹಾಗೆ ಹುಡುಕಿಕೊಂಡು ಹೋದೆವು. ಆಚೆ ಮನೆಯವರು ಅದಕ್ಕೆ ಕಲ್ಲಲ್ಲೆಲ್ಲ ಹೊಡೆದು ಓಡಿಸ್ತಿದ್ರಂತೆ. ಹಾಗಾದ ಕಾರಣ ಅದು ಇಡೀ ಬಲ್ಲೆಯಲ್ಲೆಲ್ಲ ಹೋಗಿ ಅಡಗಿ ನಿಂತುಕೊಳ್ತಾ ಇತ್ತು. ಹಾಗೆ ನಾವು ಬಲ್ಲೆಯಲ್ಲೆಲ್ಲಾದ್ರೂ ಇರ್ಬೋದು ಅಂತ ಹೇಳಿಕೊಂಡು ಇಡೀ ಬಲ್ಲೆಯಲ್ಲೆಲ್ಲ ಹುಡುಕಿ ಮತ್ತೆ ನೋಡುವಾಗ ಇನ್ನಿದ್ದ 2 ಮರಿ ಅಲ್ಲೊಂದು ಮನೆ ಕಟ್ಟಿಕೊಂಡಿದ್ರು. ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ 2 ಮುದ್ದಾಗಿ ಕೂತ್ಕೊಂಡಿತ್ತು. ಆ ಮನೆಯವರು ಕೂಡ ಅಲ್ಲಿ ನಿಲ್ಲಿಕ್ಕೇನು ಬಿಡ್ತಿರ್ಲಿಲ್ಲ ಅಂತೆ, ಅಲ್ಲಿಂದ ಕಲ್ಲು ಹೊಡೆದು ಕೋಲಲ್ಲೆಲ್ಲ ಹೊಡೆದು ಓಡಿಸ್ತಿದ್ರಂತೆ. ಆದ್ರೂ ಕೂಡ ಪಾಪ ಮಳೆಗೆ ಹೆದರಿಕೊಂಡು ಹೋಗಿ ಒಂದು ಕಡೆ ಮುದ್ದಾಗಿ ನಿಂತುಕೊಂಡಿತ್ತು. ಅಲ್ಲ ಮರ್ರೆ, ನಾನು ಯೋಚನೆ ಮಾಡುದು, ಅಷ್ಟು ಚಿಕ್ಕ ಮರಿಗಳಿಗೆ ಕಲ್ಲಲ್ಲಿ ಕೋಲಲ್ಲೆಲ್ಲ ಹೊಡೆದು ಓಡಿಸಿ ಆ ಮಳೆಗೆ ಚಂಡಿಯಾಗಿಕೊಂಡು ಇರುವಾಗ ಅವರ ಮನಸ್ಸು ಕೂಡ ಕರಗುದಿಲ್ವಾ ಅಂತ ಯೋಚನೆ ಮಾಡಿದ್ದು. ನೋಡಿ ಎಷ್ಟು ಕ್ಯೂಟ್ ಆಗಿ ಉಂಟು. ಅದು ಒಂದು ಚಿಕ್ಕ ಮರಿ ಅಲ್ಲ, ಅದೊಂಥರ ಮಗುವಿನಾಗೆ, ಸ್ವಲ್ಪ ದೊಡ್ಡದಾಗ್ತಿದ್ರೆ ಪರವಾಗಿಲ್ಲ, ಎಲ್ಲಾದ್ರೂ ಹೋಗಿ ತಿಂತದೆ. ಇಷ್ಟು ಚಿಕ್ಕ ಮರಿ ಹೊಡೆದು ಓಡಿಸಿದ್ರೆ ಮಳೆಗೆ ಚಂಡಿಯಾಗಿಕೊಂಡು ಎಲ್ಲಿ ಹೋಗ್ತದೆ ಪಾಪ. ಅದು ಸ್ವಲ್ಪ ಆದ್ರೂ ಮಾನವೀಯತೆ ಬೇಕಪ್ಪ. ಅವರು ನಮ್ಮನ್ನು ಕಾಲ್ ಮಾಡಿ ಕರೆಸಿದ್ರಲ್ಲ, ಅವರಿಗೆ ನಾಯಿ ಮುಟ್ಟಬಾರ್ದು, ಆದ್ರೆ ಅವರಿಗೆ ಮಾನವೀಯತೆ ಉಂಟು. ನಾಯಿ ಆದ ಕಾರಣ ಅವರು ಅದನ್ನು ಮುಟ್ಲಿಲ್ಲ, ಬೇರೆ ಪ್ರಾಣಿಗಳಾದ್ರೆ ಅದನ್ನು ಅವರು ಸೇವ್ ಮಾಡ್ತಿದ್ರು. ಅವರು ಹೇಳಿದ್ರು, ನಮಗೆ ನಾಯಿಯನ್ನು ಮುಟ್ಟಬಾರ್ದಷ್ಟೇ, ಆದ್ರೆ ಗೋಣಿಯನ್ನು ಎತ್ತಿಕೊಂಡು ಹೋಗ್ಬೋದು, ಗೋಣಿಯನ್ನು ಮುಟ್ಟಬಹುದು ಅಂತ ಹೇಳಿಕೊಂಡು ನೋಡಿ, ಗೋಣಿಯನ್ನು ದೂರದಲ್ಲಿ ಹೀಗೆ ಹಿಡಿದುಕೊಂಡು ಎತ್ತಿಕೊಂಡು ಬಂದು ಅವರೇ ನಮ್ಮ ಸ್ಕೂಟಿಯಲ್ಲಿ ತಂದಿಟ್ರು. 5 ಮರಿಗಳನ್ನು ಕೂಡ ಗೋಣಿಯಲ್ಲಿ ಹಾಕಿ ದೊಡ್ಡ ದರ್ಬಾರ್ ಮಾಡಿಕೊಂಡು 5 ಮರಿಗಳನ್ನು ಕೂಡ ಗೋಣಿಯ ಒಳಗಡೆ ಹಾಕಿ ತೆಕೊಂಡು ಬಂದಾಯ್ತು. ಮರಿಗಳು ಪಾಪ ನೋಡಿ ಗೋಣಿಯ ಒಳಗಡೆ ಮುದ್ದಾಗಿ ಕೂತ್ಕೊಂಡು ಉಂಟು. ತರ್ಲಿಕ್ಕೆ ತಂದೆವು, ಇನ್ನು ತೆಕೊಂಡು ಬಂದು ಮಳೆಗೆ ಚಂಡಿ ಆಗದಾಗೆ ಎಲ್ಲಿ ಬಿಡುದು ಅಂತ ಯೋಚನೆ ಮಾಡಿಕೊಂಡೇ ಬಂದೆವು. ಹಾಗೆ ಯೋಚನೆ ಮಾಡಿಕೊಂಡು ಬರುವಾಗ ನೆನಪಾದದೆ, ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಪಾಳು ಬಿದ್ದ ಬಿಲ್ಡಿಂಗ್ ಉಂಟು. ಅದನ್ನು ನೆನಪಾಯ್ತು. ಅಂದ್ರೆ ಒಳಗಡೆನು ಹೋಗ್ಲಿಕ್ಕೆ ಆಗುದಿಲ್ಲ, ಹೊರಗಡೆ ಸ್ವಲ್ಪ ಜಾಗ ಉಂಟು. ಮಳೆಗೆ ಚಂಡಿ ಆಗದಾಗೆ ಸ್ವಲ್ಪ ಟೈಮ್ ತೆಕೊಂಡು ಬಂದು ಅಲ್ಲಿ ಬಿಟ್ರೆ ಮತ್ತೆ ಸ್ವಲ್ಪ ದೊಡ್ಡದಾದ ನಂತರ ಎಲ್ಲಾದ್ರೂ ಹೋಗ್ಬೋದಲ್ಲ, ಇದು ಮಳೆಗೆನೆ ಚಂಡಿಯಾಗಿ ಸಾಯ್ಬಾರ್ದಲ್ಲ, ಅಲ್ಲಿ ತೆಕೊಂಡು ಬಂದು ಬಿಡುವ ಅಂತ ಹೇಳಿಕೊಂಡು ಹಾಗೆ ಆ ಪಾಳು ಬಿದ್ದ ಬಿಲ್ಡಿಂಗ್ ಅಲ್ಲಿ ತೆಕೊಂಡು ಬಂದು ಬಿಟ್ಟೆವು. ಬಿಲ್ಡಿಂಗ್ ಒಳಗಡೆ ಅಲ್ಲ, ಹೊರಗಡೆ ಸ್ವಲ್ಪ ನೀರು ಬೀಳದಂತ ಪ್ಲೇಸ್ ಇತ್ತ, ಹಾಗಾಗಿ ಅಲ್ಲಿ ಹೊರಗಡೆ ತಂದು ಬಿಟ್ಟೆವು.
ತಂದು ಬಿಟ್ಟು ಆಚೆ ಸೈಡಲ್ಲಿ ನೋಡಿದ್ರೆ ದೊಡ್ಡ ಗುಂಡಿ ಮರ. ಇನ್ನು ರಾತ್ರಿ ಹೋಗಿ ಗುಂಡಿಗೆ ಬಿದ್ದು ಸಾಯ್ಬಾರ್ದಲ್ಲ ಅಂತ ಹೇಳಿಕೊಂಡು ಅಲ್ಲಿ 3-4 ಕಲ್ಲಿತ್ತು. ಆ ಕಲ್ಲನ್ನು ಚಿಂತೆ ಎತ್ತು ಸಾಲಿಗೆ ಜೋಡಿಸಿ ಇಟ್ಟ. ಇನ್ನು ಹೋಗಿ ಅದಕ್ಕೆ ಮಲಗ್ಲಿಕ್ಕೆ ಏನಾದ್ರು ಬಟ್ಟೆನ ಏನಾದ್ರು ತೆಕೊಂಡು ಊಟ ಎಲ್ಲ ತೆಕೊಂಡು ಬರುವ, ಊಟ ತಿಂತದ ನೋಡುವ ಅಂತ ಹೇಳಿಕೊಂಡು ಹಾಗೆ ಅಲ್ಲೇ ಬಿಟ್ಟು ಹಾಗೆ ನಾವು ಮನೆ ಕಡೆ ಬಂದೆವು. ಹಾಗೆ ಮನೆಗೆ ಬಂದು ಅದಕ್ಕೆ ಬೆಚ್ಚಗೆ ಏನಾದ್ರು ಮಲಗ್ಲಿಕ್ಕೆ ಬೇಕಲ್ಲ ಅಂತ ಹೇಳಿ ನೋಡುವಾಗ ಒಂದು ಗುಜಿರಿ ಸಾರಿ ಕಂಡಿತ್ತು. ಆ ಸಾರಿಯನ್ನು ಕೂಡ ತೆಕೊಂಡು ಅದಕ್ಕೆ ಊಟ ಕೂಡ ತೆಕೊಂಡು ಹಾಗೆ ನಾವು ವಾಪಸ್ ಹೋದೆವು. ಅದು ಊಟ ಮಾಡ್ತದ ಎಂತಂತ ನಮಗೆ ಗೊತ್ತಿರ್ಲಿಲ್ಲ, ಆದ್ರೂ ಊಟ ತೆಕೊಂಡು ಹೋದೆವು, ಊಟ ಮಾಡ್ಬೋದು ಅಂತ ಹೇಳಿಕೊಂಡು. ಒಂದು 2-3 ಮರಿಯನ್ನ ಪಾಪ ಹಸಿವಲ್ಲಿ ಗಬಗಬ ಅಂತ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಇನ್ನೊಂದು 2 ಮರಿ ಮಾತ್ರ ತುಂಬಾ ಕಂಗಾಲಾಗಿ ಹೋಗಿತ್ತು. ನಾವು ನಿಜವಾಗಿ ಉಂಟಲ್ಲ, ಈ ಮನುಷ್ಯರಿಗೆ ಪ್ರೀತಿ ತೋರಿಸೋದಕ್ಕಿಂತ, ಮನುಷ್ಯರನ್ನು ಇಷ್ಟಪಡೋದಕ್ಕಿಂತ ಈ ತರ ಮೂಕ ಪ್ರಾಣಿಗಳನ್ನು ಇಷ್ಟಪಟ್ರೆ ಉಂಟಲ್ಲ, ಈ ಮೂಕ ಪ್ರಾಣಿಗಳಿಗೆ ಪ್ರೀತಿ ತೋರಿಸ್ಲಿಕ್ಕೆ ಗೊತ್ತು ಹೊರತು ದ್ರೋಹ ಅಂತೂ ಮಾಡ್ಲಿಕ್ಕೆ ಗೊತ್ತೇ ಇಲ್ಲ. ಆದ್ರೆ ಈ ಮನುಷ್ಯರು ಹೇಗೆ ಅಂತ ಹೇಳಿದ್ರೆ ನಾವು ಅಂದ್ಕೊಳ್ತೇವೆ ಮನುಷ್ಯರು ನಮ್ಮ ಹತ್ರ ಹಾಗಿದ್ದಾರೆ ಹೀಗಿದ್ದಾರೆ ಚಂದ ಇದ್ದಾರೆ ಅಂತ ಹೇಳ್ಕೊಂಡು. ಆದ್ರೆ ನಿಜವಾಗಿ ಉಂಟಲ್ಲ, ಮನುಷ್ಯರು ನಮ್ಮ ಎದುರಿಗೆ ಮಾತ್ರ ಚಂದ ಇರ್ತಾರೆ, ನಾವು ತಿರುಗಿದ ನಂತರ ನಮ್ಮ ಹಿಂದೆಯಿಂದ ಇನ್ನೊಂದು ರೀತಿನೇ ಇರ್ತಾರೆ. ಆದ ಕಾರಣ ಮನುಷ್ಯರನ್ನು ಇಷ್ಟಪಡೋದಕ್ಕಿಂತ ಈ ತರ ಮೂಕ ಪ್ರಾಣಿಗಳನ್ನು ಇಷ್ಟಪಡ್ಬೇಕು ನಾವು. ಹಾಗೆ ಅದಕ್ಕೆ ಊಟ ಎಲ್ಲ ಹಾಕಿ ಸಾರಿ ಎಲ್ಲ ಅದನ್ನು ಚಂದ ಮಾಡಿ ಮಲಗಿಸಿ ವಾಪಸ್ ಮನೆ ಕಡೆ ಬಂದೆ. ಮನೆಗೆ ಬಂದು ಮಾರನೇ ಬೆಳಿಗ್ಗೆ ಚಿಂತನನ್ನು ಕಾಲೇಜಿಗೆ ಬಿಡ್ಲಿಕ್ಕೆ ಹೋಗುವ, ಅದಕ್ಕೆ ಏನಾದ್ರು ತಿನ್ಲಿಕ್ಕೆ ಹಾಕುವ ಅಂತೇಳಿ ಹಾಗೆ ಹೋದೆವು. ನಮ್ಮಲ್ಲಿ ಊಟ ಎಲ್ಲ ಖಾಲಿಯಾಗಿತ್ತು. ಬೆಳಿಗ್ಗೆ ನೀರ್ ದೋಸೆ ಮಾಡಿದನ್ನ ಚಂದ ಹುಡಿ ಮಾಡಿ ಹಾಗೆ ತಗೊಂಡೋಗಿ ಹಾಕ್ಲಿಕ್ಕೆ ನೋಡುವಾಗ ಮರಿಗಳೆಲ್ಲ ಚಂದ ಪಿಟಿ ಅಂತ ಓಡಾಡ್ತುಂಟು ಮಾರ್ರೆ. ಒಂದು ಮರಿ ತುಂಬಾ ಕಂಗಾಲಾಗಿ ಹೋಗಿತ್ತು, ಅದು ಸತ್ತೇ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆವು. ಆದ್ರೆ ಆ ಮರಿ ಯಾವುದಂತೆ ಗೊತ್ತಾಗ್ಲಿಲ್ಲ. ಹಾಗೆ ಬೆಳಿಗ್ಗೆ ಊಟ ಹಾಕಿ ವಾಪಸ್ ರಾತ್ರಿ ಕೂಡ ಹೋಗಿ ಊಟ ಹಾಕು ಅಂತೇಳಿ ಹೋಗುವಾಗ ಮರಿಗಳು ಚಂದ ಬೆಚ್ಚಗೆ ಮಲಗಿಕೊಂಡು ಉಂಟು. ಅದನ್ನು ನೋಡುವಾಗ ಒಂಥರ ಖುಷಿ ಆಯ್ತು. ನಾವೇನಾದ್ರೂ ಅವಳು ಕಾಲ್ ಮಾಡುವಾಗ ಮೆಸೇಜ್ ಹಾಕುವಾಗ ನಾನೇನಾದ್ರೂ ಹೋಗದೆ ಇರ್ತಿದ್ರು ಉಂಟಲ್ಲ, ನಂಗೊಂದು ಮನಸ್ಸಲ್ಲಿ ಒಂಥರ ಬೇಜಾರು ಹಾಗೆಯೇ ಇರ್ತಿತ್ತು. ಆದ್ರೆ ಇಲ್ಲಿಗಿದು ಬೆಚ್ಚಗೆ ಮಲಗಿಕೊಂಡು ಊಟವೆಲ್ಲ ತಿಂದುಕೊಂಡಿರೋದನ್ನು ನೋಡುವಾಗ ಒಂಥರ ಮನಸ್ಸಿಗೆ ಏನೋ ಒಂದು ತರ ನೆಮ್ಮದಿ, ಒಂಥರ ಖುಷಿ ಆಗ್ತದೆ. ನೀವು ಕೂಡ ಅಷ್ಟೇ, ಮನುಷ್ಯರನ್ನು ಪ್ರೀತಿಸೋದಕ್ಕಿಂತ, ಮನುಷ್ಯರನ್ನು ಇಷ್ಟಪಡೋದಕ್ಕಿಂತ ಈ ತರ ಮೂಕ ಪ್ರಾಣಿಗಳನ್ನು ಪ್ರೀತಿಸಿ ನೋಡಿ, ಆಗ ನಿಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯೂಟ್ಯೂಬ್ ಅಲ್ಲಿ ನೋಡುವವರು ಚಿಂತು ಸುಳ್ಳೆ ಫೇಸ್ಬುಕ್ ಪೇಜ್ ಉಂಟು, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.